ನಮಸ್ಕಾರ ಫೋಕಸ್ 18 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಲೋಕಲ್ ಅಗ್ನಿ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ಮೇಲುಗೈ, ಬಿಜೆಪಿಗೆ ಹಿನ್ನಡೆ. ನಗರಸಭೆಯಲ್ಲಿ ಅರಳಿದ ಕಮಲ, ಪುರಸಭೆಯಲ್ಲಿ ಕೈ ಹಿಡಿದ ಮತದಾರ. ಅಖಾಡದಲ್ಲಿ ಪಕ್ಷೇತರರ ಅಬ್ಬರ. ಯಾರಿಗೆ ಯಾವ ಸಂದೇಶ ರವಾನೆಯಾಗಿದೆ? ಸ್ಥಳೀಯ ಸಂಸ್ಥೆಗಳ ಸಮರದಲ್ಲಿ ಬಿಜೆಪಿ ಸೋಲಿನ ಕಹಿಯುಂಡಿದೆ. ಸಿಎಂ ಬೊಮ್ಮಾಯಿಗೆ ಎದುರಾಯಿತು ಸೋಲಿನ ಟೆನ್ಷನ್. ಕಾಂಗ್ರೆಸ್ಗೆ ಸಿಕ್ತು ಬೂಸ್ಟರ್ ಡೋಸ್. ಮತ್ತೆ ಸೋಲಿನ ಸುಳಿಯಲಿ ದಳಪತಿಗಳು. ಇದುವೇ ಹೊತ್ತಿನ ಫೋಕಸ್ 18 ಲೋಕಲ್ ವಾರ್. ಕಾಂಗ್ರೆಸ್ಗೆ ಬುಡನೇ ಇಲ್ಲ ಆದ್ರಿಂದ ಈ ತರ ಅವರು ಮಾತಾಡ್ತಾರೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಪಟ್ಟಣ ಪಂಚಾಯತಿಯಲ್ಲಿ ಕೂಡ ಬಂದಿದ್ದೇವೆ. ಬಿಡಿದೆ ಅಂದರೆ ಮೊದಲು ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗ ನನಗೆ ಜನ್ಮ ಕೊಟ್ಟಂಥ ಸ್ಥಳ ಇದು. ಗೆಲುವು ಜೊತೆಗೆ ರಾಜ್ಯದ ಜನರ ಅಭಿಪ್ರಾಯ, ಹಳ್ಳಿ ಜನ ಅಲ್ಲ ಪಟ್ಟಣ ಜನ. ಲೋಕಲ್ ಅಗ್ನಿ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ಮೇಲುಗೈ, ಬಿಜೆಪಿಗೆ ಹಿನ್ನಡೆ. ನಗರಸಭೆಯಲ್ಲಿ ಅರಳಿದ ಕಮಲ, ಪುರಸಭೆಯಲ್ಲಿ ಕೈ ಹಿಡಿದ ಮತದಾರ. ಅಖಾಡದಲ್ಲಿ ಪಕ್ಷೇತರರ ಅಬ್ಬರ. ಯಾರಿಗೆ ಯಾವ ಸಂದೇಶ? ಉಪಚುನಾವಣೆ ಆಯಿತು, ಪರಿಷತ್ ಕದನವಾಯಿತು. ಈಗ ಸ್ಥಳೀಯ ಸಂಸ್ಥೆಗಳ ಮಹಾಕದನದ ಫಲಿತಾಂಶವೂ ಬಂದಾಯಿತು. ಪರಿಷತ್ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಸ್ಥಳೀಯ ಸಂಸ್ಥೆಗಳ ಜಿದ್ದಾಜಿದ್ದಿನ ಸಮರದ ಬಗ್ಗೆ ರಾಜಕೀಯ ವಲಯದಲ್ಲಿ ಕುತೂಹಲ ಗರಿಗೆದರಿತ್ತು. ಇದೇ ಡಿಸೆಂಬರ್ 27ಕ್ಕೆ ರಾಜ್ಯದ 19 ಜಿಲ್ಲೆಗಳ 58 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ ನಡೆದಿತ್ತು. ಹಾಗೆ 57 ಗ್ರಾಮ ಪಂಚಾಯಿತಿಗಳ ಸದಸ್ಯರ ಆಯ್ಕೆಗೂ ಚುನಾವಣೆ ನಡೆದಿತ್ತು. ಡಿಸೆಂಬರ್ 30ಕ್ಕೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಈ ಮಹಾ ಅಗ್ನಿ ಪರೀಕ್ಷೆ ಆಡಳಿತ ಪಕ್ಷ ಬಿಜೆಪಿಗೆ ಚುರುಕು ಮುಟ್ಟಿಸಿದ್ರೆ, ಪ್ರತಿಪಕ್ಷ ಕಾಂಗ್ರೆಸ್ಗೆ ಬೂಸ್ಟರ್ ಡೋಸ್ ನೀಡಿದಂತಾಗಿದೆ. ಎಂದಿನಂತೆ ಜೆಡಿಎಸ್ ಪರಿಸ್ಥಿತಿ 6ಕ್ಕೂ ಏರ್ಲಿಲ್ಲ, 3ಕ್ಕೂ ಇಳಿಲಿಲ್ಲ ಅನ್ನೋ ಹಂಗಾಗಿದೆ. ಇನ್ನು ಈ ಬಾರಿಯ ಚುನಾವಣೆಯ ಅಚ್ಚರಿ ಫಲಿತಾಂಶ ಅಂದ್ರೆ ಅದು ಹಲವು ವಾರ್ಡ್ಗಳಲ್ಲಿ ಪಕ್ಷೇತರರದ್ದೇ ಹವಾ. ಈ ಲೋಕಲ್ ಫೈಟ್ನ ಮಹಾ ಫಲಿತಾಂಶದ ಇನ್ಸೈಡ್ ಸ್ಟೋರಿನ ನಾವು ನಿಮ್ಮ ಮುಂದಿಡ್ತೀವಿ. ಐದು ನಗರಸಭೆ, 19 ಪುರಸಭೆ, 34 ಪಟ್ಟಣ ಪಂಚಾಯತ್ನಲ್ಲಿ ಅಗ್ನಿ ಪರೀಕ್ಷೆ. 1184 ವಾರ್ಡ್ಗಳ ಫಲಿತಾಂಶ ಹೇಗಿದೆ? ಸ್ಥಳೀಯ ಸಂಸ್ಥೆಗಳಿಗೆ 75% ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ 77.35% ಮತದಾನವಾಗಿದೆ. ಪರಿಷತ್ ರಿಸಲ್ಟ್ ಬಳಿಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹು ಕುತೂಹಲ ಕೆರಳಿಸಿತ್ತು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ 3 ಪಕ್ಷಗಳು ಲೋಕಲ್ ಫೈಟ್ನ ಫಲಿತಾಂಶದ ಮೇಲೆ ಚಿತ್ತ ನೆಟ್ಟಿದ್ದು, ಫಲಿತಾಂಶ ಪ್ರಕಟವಾಗಿದ್ದು ಹಲವು ಅಚ್ಚರಿಗಳಿಗೆ ಕಾರಣವಾಗಿದೆ. 5 ಪುರಸಭೆ, 19 ಪುರಸಭೆ, 34 ಪಟ್ಟಣ ಪಂಚಾಯತ್ ಸೇರಿದಂತೆ ಒಟ್ಟು 1184 ವಾರ್ಡ್ಗಳಿಗೆ ಚುನಾವಣೆ ನಡೆದಿದ್ವು. ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಈ ಲೋಕಲ್ ದಂಗಲ್ನಲ್ಲಿ ಯಾರು ತಮ್ಮ ಆಧಿಪತ್ಯ ಸ್ಥಾಪಿಸಿದ್ದಾರೆ? ನಗರಸಭೆ, ಪುರಸಭೆಯಲ್ಲಿ ಯಾರು ಜಯಭೇರಿ ಬಾರಿಸಿದ್ದಾರೆ? ಪಟ್ಟಣ ಪಂಚಾಯತ್ನಲ್ಲಿ ಗೆದ್ದವರ್ಯಾರು? ಮುಗ್ಗರಿಸಿದವರ್ಯಾರು? ಭದ್ರಕೋಟೆಗಳಲ್ಲಿ ಯಾವ ಪಕ್ಷ ಯಾವ ರೀತಿ ಸಾಧನೆ ಮಾಡಿದೆ? ಯಾವ ಪಕ್ಷಕ್ಕೆ ಯಾವ ಸಂದೇಶ ಹೋಗಿದೆ? ಮತದಾರನ ಚಿತ್ತ ಈ ಬಾರಿ ಯಾರತ್ತ? ಇವೆಲ್ಲದರ ಪಿನ್ ಟು ಪಿನ್ ಡೀಟೇಲ್ಸ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಟ್ಟು 1184 ವಾರ್ಡ್ಗಳಲ್ಲಿ ಬಿಜೆಪಿ 431 ವಾರ್ಡ್ಗಳಲ್ಲಿ ಗೆಲುವು ದಾಖಲಿಸಿದ್ದು 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಪ್ರತಿಪಕ್ಷ ಕಾಂಗ್ರೆಸ್ 501 ಸ್ಥಾನಗಳಲ್ಲಿ ಭರ್ಜರಿ ಜಯಬೇರಿ ದಾಖಲಿಸಿದ್ದು ಪ್ರಥಮ ಸ್ಥಾನದಲ್ಲಿದೆ. ಇನ್ನು ಜೆಡಿಎಸ್ ಕೇವಲ 45 ಸ್ಥಾನಗಳೊಂದಿಗೆ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರೆ, ಪಕ್ಷೇತರರು ಬರೋಬ್ಬರಿ 207 ಸ್ಥಾನಗಳಲ್ಲಿ ಗೆಲುವಿನ ಪತಾಕೆ ಹಾರಿಸಿದ್ದಾರೆ.
ಲೋಕಲ್ ದಂಗಲ್ನಲ್ಲಿ ಕಾಂಗ್ರೆಸ್ ಮೇಲುಗೈ. ಬಿಜೆಪಿಗೆ ಭಾರೀ ಹಿನ್ನಡೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಯ್ತು ಜೆಡಿಎಸ್. ಸ್ಥಳೀಯ ಸಮರದಲ್ಲಿ ಪಕ್ಷೇತರರದ್ದೇ ಹವಾ. ಸ್ಥಳೀಯ ಸಂಸ್ಥೆಗಳ ಸಮರದಲ್ಲಿ 3 ಪಕ್ಷಗಳು ತಮ್ಮದೇ ಆದ ರಣತಂತ್ರ ರೂಪಿಸಿದ್ವು. ಗೆದ್ದೇ ಗೆಲ್ಲಬೇಕೆಂಬ ಹಠದಲ್ಲಿ ಅಖಾಡಕ್ಕೆ ಇಳಿದಿದ್ವು. ಆದರೆ ಈ ಜಿದ್ದಾಜಿದ್ದಿನ ಸಮರದಲ್ಲಿ ಗೆಲುವಿನ ನಾಗಾಲೋಟ ಮುಂದುವರಿಸಿದೆ ಕಾಂಗ್ರೆಸ್. ಮೇಲುಗೈ ಸಾಧಿಸಿದೆ ಕೈಪಾಳ್ಯ. ಆದರೆ ಆಡಳಿತಾರೂಢ ಬಿಜೆಪಿ ಸ್ಥಳೀಯ ಸಂಸ್ಥೆಗಳ ಕದನದಲ್ಲಿ ಮುಗ್ಗರಿಸಿದ್ದು ಭಾರೀ ಹಿನ್ನಡೆ ಅನುಭವಿಸಿದೆ. ಕೇಸರಿ ಕಲಿಗಳು ನಿರೀಕ್ಷಿಸಿದ ಮಟ್ಟಿಗೆ ಫಲಿತಾಂಶ ಬಂದಿಲ್ಲ. ಇನ್ನು ದಳಪತಿಗಳ ಪರಿಸ್ಥಿತಿಯಂತೂ ಹೇಳುತ್ತಿರೋದು. ಪ್ರತಿ ಬಾರಿ 3ನೇ ಸ್ಥಾನಕ್ಕೆ ಖಾಯಂ ಸ್ಥಾನ ಫಿಕ್ಸ್ ಮಾಡಿಕೊಂಡಿದ್ದ ಜೆಡಿಎಸ್ ಈ ಬಾರಿ ಅತಿ ಹೀನಾಯವಾಗಿ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಮತ್ತೆ ಮುಗ್ಗರಿಸಿ ಬಿದ್ದಿದೆ. ಇನ್ನೊಂದು ಕಡೆ ಗೆಲುವಿನ ರೇಸ್ನಲ್ಲಿ ಪಕ್ಷೇತರರೇ ಕಮಾಲ್ ಮಾಡಿದ್ದು 3ನೇ ಸ್ಥಾನಕ್ಕೆ ಪ್ರಮೋಟ್ ಆಗಿದ್ದಾರೆ. ನಗರಸಭೆಯಲ್ಲಿ ಕಮಲ ಕಿಲಕಿಲ. ಹಾಗೆ 5 ನಗರಸಭೆಗಳಿಗೆ ಚುನಾವಣೆ ನಡೆದಿದ್ದು ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ವಾರ್ಡ್ಗಳಲ್ಲಿ ಗೆಲುವಿನ ಮುದ್ರೆ ಒತ್ತಿವೆ, ಸೋಲಿನ ಕಹಿ ಉಂಡಿವೆ ಅನ್ನೋದನ್ನ ನೋಡೋಣ. 5 ನಗರಸಭೆಯಲ್ಲಿ ಬಿಜೆಪಿ 3 ನಗರಸಭೆಗಳಲ್ಲಿ ಜಯಭೇರಿ ಬಾರಿಸಿದೆ. ಕಾಂಗ್ರೆಸ್ ಜೆಡಿಎಸ್ 0 ಸುತ್ತಿದೆ. 2 ಕಡೆ ಫಲಿತಾಂಶ ಅತಂತ್ರವಾಗಿದೆ. ಒಟ್ಟು 166 ವಾರ್ಡ್ಗಳಲ್ಲಿ 67ರಲ್ಲಿ ಕಮಲಪಾಳ್ಯದ ಜಯಭೇರಿ. 61 ವಾರ್ಡ್ಗಳಲ್ಲಿ ಕಾಂಗ್ರೆಸ್, 12ರಲ್ಲಿ ಜೆಡಿಎಸ್ ಗೆಲುವು. ನಗರಸಭೆಯಲ್ಲಿ ಕಮಲಪಾಳ್ಯ 3 ಸ್ಥಾನಗಳನ್ನ ಗೆಲ್ಲೋದರ ಮೂಲಕ ಮೇಲುಗೈ ಸಾಧಿಸಿದೆ. ಬಿಜೆಪಿ ಸ್ಪಷ್ಟ ಬಹುಮತ ಪಡೆದುಕೊಂಡಿದ್ದು ಅಧಿಕಾರದ ಗದ್ದುಗೆ ಏರಲು ಸಜ್ಜಾಗಿದೆ. ಆ 3 ನಗರ ಪಾಲಿಕೆಗಳು ಯಾವ್ಯಾವುದಂದ್ರೆ ಚಿಕ್ಕಮಗಳೂರು, ಬೆಂಗಳೂರು ನಗರದ ಹೆಬ್ಬಗೋಡಿ ಹಾಗೂ ಗದಗ ಬೆಟ್ಟಗೇರಿ ನಗರಸಭೆ, ಹಾಗೆ ಹೊಸಪೇಟೆ ನಗರಸಭೆಯಲ್ಲಿ ಪಕ್ಷೇತರರೇ ರೇಸ್ನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿದ್ದಾರೆ. ಹೊಸಪೇಟೆಯಲ್ಲಿ 35 ವಾರ್ಡ್ಗಳಲ್ಲಿ 13 ವಾರ್ಡ್ಗಳಲ್ಲಿ ಪಕ್ಷೇತರರದ್ದೇ ಸಿಂಹಪಾಲು. ಕಾಂಗ್ರೆಸ್ 12 ಹಾಗೂ ಬಿಜೆಪಿ 10 ವಾರ್ಡ್ಗಳಲ್ಲಿ ಗೆದ್ದಿವೆ. ಹಾಗಾಗಿ ಹೊಸಪೇಟೆಯಲ್ಲಿ ಪಕ್ಷೇತರರೇ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಶಿರಾ ನಗರಸಭೆಯಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು ನಗರಸಭೆಯ ವಾರ್ಡ್ಗಳ ವೈಸ್ ನೋಡೋದಾದ್ರೆ 166 ವಾರ್ಡ್ಗಳಲ್ಲಿ ಬಿಜೆಪಿ 67ರಲ್ಲಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ 61ರಲ್ಲಿ ಜಯಬೇರಿ ಬಾರಿಸಿದೆ. ಜೆಡಿಎಸ್ 12ರಲ್ಲಿ ಮಾತ್ರ ಗೆದ್ದಿದ್ದು ಪಕ್ಷೇತರರು 26ರಲ್ಲಿ ಗೆಲುವು ಸಾಧಿಸಿದ್ದಾರೆ. ಅಲ್ಲಲ್ಲಿ ಜೆಡಿಎಸ್ ಪಕ್ಷೇತರರಿಗಿಂತ ಕೆಳಗಿನ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಇನ್ನು 19 ಪುರಸಭೆಗಳ ಫಲಿತಾಂಶವನ್ನ ಒಮ್ಮೆ ನೋಡೋಣ. ಯಾರ್ಯಾರು ಎಷ್ಟೆಷ್ಟು ಸ್ಥಾನಗಳನ್ನ ಗೆದ್ದಿದ್ದಾರೆ ಅಂತ. 19 ಪುರಸಭೆಗಳಲ್ಲಿ ಕೇವಲ 6 ಕಡೆ ಗೆಲುವು ಸಾಧಿಸುವಲ್ಲಿ ಮಾತ್ರ ಬಿಜೆಪಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ 8 ಕಡೆ ಜಯಬೇರಿ ಬಾರಿಸಿದ್ದು ಪುರಸಭೆ ಸಿಂಹಾಸನ ಏರಲು ಸಜ್ಜಾಗಿದೆ. ಹಾಗೆ ಜೆಡಿಎಸ್ 1 ಸ್ಥಾನದಲ್ಲಿ ಮಾತ್ರ ಜಯ ಸಾಧಿಸಿದೆ. 4 ಪುರಸಭೆಗಳಲ್ಲಿ ಅತಂತ್ರ ಫಲಿತಾಂಶ ಬಂದಿದೆ. ಪುರಸಭೆಯಲ್ಲಿ ಅಧಿಕಾರದತ್ತ ಕಾಂಗ್ರೆಸ್ 441 ವಾರ್ಡ್ಗಳಲ್ಲಿ 203ರಲ್ಲಿ ಕೈ ಸಿಂಹಪಾಲು. 175 ವಾರ್ಡ್ಗಳಲ್ಲಿ ಬಿಜೆಪಿ, 21ರಲ್ಲಿ ಜೆಡಿಎಸ್ ಗೆಲುವು. 19 ಪುರಸಭೆಯಲ್ಲಿ ಕಾಂಗ್ರೆಸ್ ಸಿಂಹಪಾಲು ಪಡೆದಿದೆ. ಕಾರಟಗಿ ಪುರಸಭೆಯಲ್ಲಿ ಕೈ ಕಮಲ ತಲಾ 11 ವಾರ್ಡ್ಗಳಲ್ಲಿ ಗೆದ್ದಿದ್ದು ಸಮಸಮವಾಗಿದೆ. ಇಲ್ಲಿ ಜೆಡಿಎಸ್ ನಿರ್ಣಾಯಕ ಪಾತ್ರ ವಹಿಸಿದೆ. ಬಿಡದಿ ಪುರಸಭೆ ಮಾತ್ರ ಜೆಡಿಎಸ್ ತೆಕ್ಕೆಗೆ ಹೋಗಿದೆ. ಅಥಣಿ, ಅಣ್ಣಿಗೇರಿ, ಪಂಕಾಪುರ, ಜಿಗಣಿ, ಉಗರಕುದ್ರ, ಕುರೆಕುಪ್ಪ, ಕುರಗೋಡಿ, ಮಲೆಬೆನ್ನೂರಿನಲ್ಲಿ ಕಾಂಗ್ರೆಸ್ ದಿಗ್ವಿಜಯದ ಪತಾಕೆ ಹಾರಿಸಿದೆ. ಇನ್ನು ಮಸ್ಕಿ, ಚಂದಾಪುರ, ಮುಗಲಕೂಡದಲ್ಲಿ ಕಮಲಪಾಳ್ಯ ಗೆಲುವು ದಾಖಲಿಸಿದೆ. ಇನ್ನು ಪುರಸಭೆಯ ವಾರ್ಡ್ಗಳ ವೈಸ್ ನೋಡೋದಾದ್ರೆ ಒಟ್ಟು 441 ವಾರ್ಡ್ಗಳಲ್ಲಿ ಬಿಜೆಪಿ, 175 ವಾರ್ಡ್ಗಳಲ್ಲಿ ಅಧಿಕಾರ ಪಡೆದಿದೆ. ಕಾಂಗ್ರೆಸ್ 203 ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಪುರಸಭೆಯಲ್ಲಿ ಸಿಂಹಪಾಲು ಪಡೆದಿದೆ. ಹಾಗೆ ಜೆಡಿಎಸ್ 21 ಹಾಗೂ ಪಕ್ಷೇತರ 42 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪುರಸಭೆಯಲ್ಲೂ ಕೂಡ ದಳಪತಿಗಳು ಪಕ್ಷೇತರರ ಮುಂದೆ ಮುಗ್ಗರಿಸಿದ್ದಾರೆ. ಇನ್ನು ಪಟ್ಟಣ ಪಂಚಾಯತ್ ಚುನಾವಣೆಯ ಫಲಿತಾಂಶವನ್ನ ನೋಡೋದಾದ್ರೆ
34 ಪಟ್ಟಣ ಪಂಚಾಯತ್ನಲ್ಲಿ ಕೇಸರಿಪಾಳ್ಯ ಕೇವಲ 5 ಪಟ್ಟಣ ಪಂಚಾಯತ್ಗಳಲ್ಲಿ ಮಾತ್ರ ಗೆಲುವು ಕಂಡಿದೆ. ಕಾಂಗ್ರೆಸ್ 13 ಪಟ್ಟಣ ಪಂಚಾಯತ್ನಲ್ಲಿ ಗೆಲುವು ದಾಖಲಿಸಿದ್ದು ಮತ್ತೆ ರೇಸ್ನಲ್ಲಿ ಅಗ್ರ ಪಟ್ಟದಲ್ಲಿದೆ. ಇನ್ನು ದಳಪತಿಗಳು ಇಲ್ಲೂ ಕೂಡ ಸೊನ್ನೆ ಸುತ್ತಿದ್ದಾರೆ. ಪಕ್ಷೇತರರು 6 ಸ್ಥಾನಗಳಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ. 10 ಪಟ್ಟಣ ಪಂಚಾಯತ್ ಅತಂತ್ರ ಫಲಿತಾಂಶ ಬಂದಿದೆ. ಪಟ್ಟಣ ಪಂಚಾಯತ್ನಲ್ಲಿ ಬಿಜೆಪಿಗೆ ಭಾರೀ ಹಿನ್ನಡೆ. 577 ವಾರ್ಡ್ಗಳಲ್ಲಿ 237 ಕಡೆ ಕೈಗೆ ಜೈ ಎಂದ ಮತದಾರ. 189 ವಾರ್ಡ್ಗಳಲ್ಲಿ ಬಿಜೆಪಿ, 139 ಕಡೆ ಪಕ್ಷೇತರರ ಪರಾಕ್ರಮ. ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ವಿಟ್ಲ, ಕೋಟೆಕರು, ಕಂಕಣವಾಡಿ, ಶೇಡಬಾಳದಲ್ಲಿ ಗೆಲುವು ದಾಖಲಿಸಿದೆ. ಇನ್ನು ಕಾಂಗ್ರೆಸ್ ಪಟ್ಟಣ ಪಂಚಾಯತ್ನಲ್ಲೂ ತನ್ನ ಪರಾಕ್ರಮ ತೋರಿಸಿದ್ದು ಸಿಂಹಪಾಲು ಪಡೆದಿದೆ. ನಾಯಕನಹಟ್ಟಿ, ಚಿಂಚಿಲಿ, ನಲಟವಾಡ, ಕಮಗಿ, ಬೆಳಗಲಿ, ಗುಟ್ಟಳ್ಳ ಸೇರಿದಂತೆ ಇನ್ನೂ ಹಲವು ಕಡೆ ಕೈಪಾಳ್ಯಕ್ಕೆ ಗೆಲುವಿನ ಲಕ್ಷ್ಮಿ ಒಲಿದಿದ್ದಾಳೆ. ಇನ್ನು ಹಲವು ಕಡೆ ಪಕ್ಷೇತರ ರಿಸಲ್ಟ್ ನೋಡಿದ್ರೆ ನೀವು ಕೂಡ ಒಮ್ಮೆ ಅಚ್ಚರಿ ಪಡ್ತೀರಾ. ರಾಷ್ಟ್ರೀಯ ಪಕ್ಷಗಳಿಗೇನೆ ಟಕ್ಕರ್ ಕೊಟ್ಟಿದ್ದಾರೆ ಪಕ್ಷೇತರರು. ಎಂಕೆ ಹುಬ್ಬಳ್ಳಿಯಲ್ಲಿ, ಬೋರಂಗಾವ್ದಲ್ಲಿ, ನಾಗನೂರ್ನಲ್ಲಿ ಪಕ್ಷೇತರರು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲಿ ಅಸ್ತಿತ್ವವೇ ಇಲ್ಲದಂತೆ ಮಾಡಿದ್ದಾರೆ ಮತದಾರರು. ಬಿಜೆಪಿಗೆ ಮತದಾರ ಕೊಟ್ಟ ಸಂದೇಶವೇನು? ಬಹಳ ಕುತೂಹಲ ಮೂಡಿಸಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿಗೆ ಭಾರೀ ಮುಖಭಂಗವಾಗಿದೆ. ನಗರಸಭೆಯಲ್ಲಿ ಅಧಿಕಾರದತ್ತ ದಾಪುಗಾಲಿಟ್ಟಿದ್ದು ಬಿಟ್ರೆ ಪುರಸಭೆ, ಪಟ್ಟಣ ಪಂಚಾಯತ್ನಲ್ಲಿ ಕೇಸರಿಪಾಳ್ಯ ಅಕ್ಷರಶಃ ಮುಗ್ಗರಿಸಿದೆ. ಉಪಚುನಾವಣೆಗಳಲ್ಲಿ ಗೆದ್ದು ಬೀಗಿದ್ದ ಬಿಜೆಪಿ ಅದರ ನಂತರ ನಡೆದ 2 ಅಗ್ನಿ ಪರೀಕ್ಷೆಯಲ್ಲೂ ಸೋತಿದೆ. ಪರಿಷತ್ ಚುನಾವಣೆಯಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಸ್ಥಾನಗಳನ್ನ ಗೆಲ್ಲಿಸುವಲ್ಲಿ ಬಿಜೆಪಿ ಸರ್ಕಾರ ಫೇಲ್ ಆಗಿತ್ತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತ್ತೆ ಮೈಕೊಡವಿ ಎದ್ದು ನಿಲ್ಲಬೇಕೆಂದಿದ್ದ ಕಮಲಪಾಳ್ಯ ಇಲ್ಲಿಯೂ ಮತ್ತೆ ಮುಗ್ಗರಿಸಿದೆ. ಲೋಕಲ್ ಫೈಟ್ನಲ್ಲಿ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದು ಬಿಜೆಪಿಗೆ ತಕ್ಕ ಸಂದೇಶ ಸಾರಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಇತ್ತೀಚಿನ ಚುನಾವಣೆಗಳ ಎಲ್ಲಾ ಟ್ರೆಂಡ್ಗಳನ್ನ ನೋಡ್ತಿದ್ರೆ ಜನ ಬಿಜೆಪಿಯನ್ನ ತಿರಸ್ಕರಿಸುತ್ತಿದ್ದಾರಾ, ಕಾಂಗ್ರೆಸ್ ಬಗ್ಗೆ ಒಲವು ತೋರಿಸ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಇನ್ನು ಸ್ಥಳೀಯ ಸಮರದ ಬಗ್ಗೆ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಅಂತ ನೋಡೋಣ. ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ ಗೆದ್ದು ಬೀಗ್ತಿದೆ. ಲೋಕಲ್ ಫೈಟ್ನಲ್ಲಿ ಕಾಂಗ್ರೆಸ್ ಮೇಲೆ ಸಿಎಂ ಸಿಡಿಮಿಡಿ. ಅಲ್ಪಸಂಖ್ಯಾತರಿಂದ ಗೆದ್ದಿದ್ದು ಕಾಂಗ್ರೆಸ್ನವರು ಹೆಚ್ಚು ಬೀಗೋದು ಬೇಡ. 2023ಕ್ಕೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಹೇಳ್ತೇನೆ ಕೇಳಿ, ಯಾವತ್ತೂ ಕೂಡ ನಾವು ಗೆದ್ದಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರು 65% ಇದ್ದಾರೆ. ಅದು ನಾನು ಹೇಳೋದು ಸಮಂಜಸ ಅಲ್ಲ. ಆ ಅಭಿವೃದ್ಧಿಯನ್ನು ನಾವೇನು ನಿಲ್ಲಿಸಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ. ಕಾಂಗ್ರೆಸ್ಗೆ ಬುಡಾನೇ ಇಲ್ಲ. ಆದ್ರಿಂದ ಈ ತರ ಅವರು ಮಾತಾಡ್ತಾರೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಮ್ದು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಪಟ್ಟಣ ಪಂಚಾಯತಿಯಲ್ಲಿ ಕೂಡ ಬಂದಿದ್ದೇವೆ. ಅವರು ಯಾವುದೋ ಒಂದು 4-5 ನಗರಸಭೆಯಲ್ಲಿ ಅಲ್ಪಸಂಖ್ಯಾತರ ವಾರ್ಡಲ್ಲಿ ಜಾಸ್ತಿ ಬಂದು ಹಿಗ್ಗುವಂತ ಅವಕಾಶ ಒಂದೇನೋ ಅವಶ್ಯಕತೆ ಇಲ್ಲ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಿಡದಿ ಪುರಸಭೆ ಫಲಿತಾಂಶದ ಕುರಿತು ಪ್ರತಿಕ್ರಿಯೆ ನೀಡಿದ್ದು, ನನಗೆ ರಾಜಕೀಯ ಜನ್ಮ ಕೊಟ್ಟ ಸ್ಥಳ ಬಿಡದಿ, ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂದ್ರು. ಇವತ್ತು ಬಿಡದಿಯ ಮತದಾರರು ದುಡಿಮೆಗೆ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಬಿಡದಿ ಅಂದರೆ ಮೊದಲು ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗ ನನಗೆ ಜನ್ಮ ಕೊಟ್ಟಂಥ ಸ್ಥಳ ಇದು. ಮೊದಲು ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಂಥದ್ದೇನಿತ್ತು, ಇಲ್ಲಿ ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜನ ಎಂದೂ ಸಹ ಯಾವುದೇ ಚುನಾವಣೆಗಳಲ್ಲೂ ಆಶೀರ್ವಾದ ಮಾಡ್ಕೊಂಡು ಬಂದಿರತಕ್ಕಂಥದ್ದೇನಿದೆ, ಇವತ್ತು ಅದು ಮತ್ತೆ ಪುನರಾವರ್ತನೆ ಆಗಿರ್ತಕ್ಕಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯಿಸಿ, ಇದು ರಾಜ್ಯದ ಜನರ ಅಭಿಪ್ರಾಯ, ಅವರ ಅಭಿಪ್ರಾಯ ಕಾಂಗ್ರೆಸ್ ಕಡೆ ವಾಲ್ತಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ರಾಜ್ಯದ ಜನರ ಅಭಿಪ್ರಾಯ, ಹಳ್ಳಿ ಜನ ಅಲ್ಲ, ಪಟ್ಟಣ ಜನ, ನಗರ ವಾಸಿಗಳು, ಪಟ್ಟಣ ವಾಸಿಗಳು, ಅವ್ರ ಅಭಿಪ್ರಾಯ ಕಾಂಗ್ರೆಸ್ ಕಡೆ ವಾಲ್ತಾ ಇದೆ. ನಾನು ಎಲ್ಲ ಮತದಾರರು ಕೂಡ ನಾನು ಅಭಿನಂದಿಸ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಶಾಸಕರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾರರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಜನತೆಯ ಭಾವನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಮತಗಳೇ ಸಾಕ್ಷಿ.
ಬೆಳಗಾವಿಯಲ್ಲಿ ಮತ್ತೆ ಬಿಜೆಪಿ ಸೋಲಿನ ಕಹಿ ಉಂಡಿದೆ. ಬಿಜೆಪಿಯ ಭದ್ರಕೋಟೆ ಅಲುಗಾಡುತ್ತಿದೆ. ಈ ಲೋಕಲ್ ಕದನದಿಂದ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ 3 ಪಕ್ಷಗಳಿಗೂ ಮತದಾರ ಸಂದೇಶ ರವಾನಿಸಿದ್ದಾನೆ. ಸ್ಥಳೀಯ ಸಮರ ಬಿಜೆಪಿ ಪಕ್ಷ